ದೇವಿ ದೇವಿ ಏನಾಯಿತು ದೇವಿ ದೇವಿ ಅಯ್ಯೋ ದೇವರೇ, ಮಣಿಕಂಠನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲವೇ? ದೇವಿ 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 ಸಮಾಧಾನ ಮಾಡಬೇಕು. ನಿನ್ನ ಆರೋಗ್ಯ ಸುಧಾರಿಸುವುದು ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದಿಲ್ಲ. ಸಮಾಧಾನ ಮಾಡಬೇಕು. ಅವರ ವೈದ್ಯರನ್ನು ಬೇಗ ಬರಬೇಡಿ. ಅಪ್ಪಣೆ ಕೊಡು. ಸಮಾಧಾನ ಸಮಾಧಾನ ಚಿಂತೆ ಬೇಡ. ಅಮ್ಮನಿಗೆ ಏನಾಗುವುದಿಲ್ಲ. ಔಷಧಿ ಕೊಡಿ. ಅಯ್ಯ, ಅಮ್ಮನಿಗೆ ಏನೂ ಆಗುವುದಿಲ್ಲ ತಾನೇ? ಹೆದರಬೇಡ. ನಾವು ನಂಬಿರುವ ದೇವರು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಅಮ್ಮನ ಉದರ ಶೂಲ್ಯ ಬೇಗ ಕೊಡುವಾಗಲೆಂದು ಆ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಯಾವ ಔಷಧಿಯು ಶಮನಗೊಳಿಸಲಾರದು. ಸುಮ್ಮನೆಗೆ ವ್ಯರ್ಥ ಪ್ರಯತ್ನ ಮಾಡುತ್ತಿರುವೆ. ಅದರ ಮೊದಲು ಸಂಭವಿಸುವನ್ನಾದರೂ ಕುರಿತು ಬೆಳೆ ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಹಾಗೆಲ್ಲ ಮಾತನಾಡ ನಾಳೆ ಹೊಟ್ಟೆ ನೋವನ್ನು ವಾಸ ಮಾಡುವ ವೈದ್ಯರಿಗೆ ಸಂಬಳ ಹೊಡ್ತೀವಿ. ಆ ಮಗು ನನಗೆ ಈಗ ಜ್ಞಾಪಕಕ್ಕೆ ಬರುತ್ತಿದೆ. ನನಗೊಬ್ಬ ಮಹಾವೈದ್ಯರು ಗೊತ್ತು. ಮಾನಸ ಸರೋವರದಲ್ಲಿ ಮಿಂದು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ತಾವು ಒಪ್ಪಿದರೆ ಕರೆಯಿಸಿ, ತಕ್ಷಣ ಕರೆಯಿಸಿ. ಅಯ್ಯೋ, ಇಲ್ಲ ದೇವರೇ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸುಳ್ಳು ಹೇಳುವುದು ಬಹಳ ಪಾಪ. ಸತ್ಯ ಹೇಳಿ ಹರಿಶ್ಚಂದ್ರ, ಏನಾದ? ಸುಳ್ಳಾರ್ಯವಾದ. ಶಿವ ಶಿವ, ನೋಡು, ಇದರಲ್ಲಿ 100 ಚಿನ್ನದ ವರಹಗಳಿವೆ. ಈಗ ಹೇಳು, ನಾನು ಹೇಳಿದ ಹಾಗೆ ಹೇಳುವೆಯೋ ಇಲ್ಲವೋ? ಹೇಳುತ್ತೇನೆ ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ನೀವು ಸುಳ್ಳು ಹೇಳಿದಿರಾ? ಇದರ ಮುಂದೆ ಸುಳ್ಳು ಸತ್ಯವಾಗುವುದು. ಹೇಳಿ, ಏನ್ ಹೇಳಬೇಕು ಹೇಳಿ. ಶಿವ ಶಿವ, ಧನ್ವಂತರೇ ಕೃಪೆ ಮಾಡು, ಧನ್ವಂತರೇ ಕೃಪೆ ಮಾಡು. ಹೋಯಿತದೆ, ಇದೇನು ಖಾಯಿಲೆ? ಅಸುರ ಉದರ ಶೂಲೆ ಎಂದು ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವಂತಹ ಹೊಟ್ಟೆ ನೋವು. ಇದಕ್ಕೆ ಔಷಧಿ ನನ್ನ ಬಳಿ ಇದೆ. ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆ, ಅದನ್ನು ಸೇವಿಸಿದರೆ ಸಾಕು. ಎಂಥ ಉದರ ಶೂಲೆಯಾದರೂ ಸರಿ, ಕ್ಷಣ ಮಾತ್ರದಲ್ಲಿ ಗುಣವಾಗುವುದು. ಅದನ್ನು ಬೇಗ ಪಡೆಯುತ್ತಿದೆ. ಸಾಧ್ಯವಿಲ್ಲ ಪ್ರಭು. ಏಕೆ? ಆ ಮೂಲಿಕೆಯನ್ನು ಅರೆದು ಹುಲಿಯ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ಹುಲಿಯ ಹಾಲು ಅದು ಸಿಗದಿದ್ದರೆ ಏನೂ ಪ್ರಯೋಜನವಿಲ್ಲ. ಮಂತ್ರಿಗಳೇ, ಈಗೇನು ಮಾಡುವುದು? ದಿಕ್ಕೇ ತೋಚುತ್ತಿಲ್ಲ ಮಹಾಪ್ರಭು. ಕಾಡಿಗೆ ಹೋಗುವವರು ಯಾರು? ಬಲಿ ಹಾಕಿರುವ ಹೆಣ್ಣು ಹುಲಿಯನ್ನು ಹುಡುಕುವವರು ಯಾರು? ಅದನ್ನು ಹಿಡಿದು ಹಾಲು ಕರೆಯುವವರು ಯಾರು? ದೇವ್ರೆ, ಈಗ ನಾವೇನು ಮಾಡಲಿ? ನಾವೇನು ಮಾಡಲಿ? ಅಪ್ಪಾಜಿ, ಕಂದ,
ಮಣಿಕಂಠ, ದುಃಖಿಸಬೇಡಿ ಅಪ್ಪಾಜಿ. ಕುಡಿಯ ಹಾಲನ್ನು ನಾನು ತರುತ್ತೇನೆ. ಕಂದ, ಸಿಂಹಾಸನದ ಮೇಲೆ ಕೂರಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ತಳ್ಳಲೆ. ಬೇಡ ಮಗು, ಬೇಡ. ನೀವು ಧೈರ್ಯವಾಗಿರಿ ಅಪ್ಪಾಜಿ, ನನಗೇನೂ ಆಗುವುದಿಲ್ಲ. ಅಯ್ಯೋ, ಈ ವಿಷಮ ಪರೀಕ್ಷೆ ಬೇಡ ಮಣಿಕಂಠ, ಬೇಡ. ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಈ ಗಂಧನನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗಬಾರದು, ನಿನಗೆ ಶುಭವಾಗಬಾರದು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಅಪ್ಪಾಜಿ, ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಗರಿಕೆಯೂ ಆಡದು. ಯಾವ ಮಹತ್ಕಾರಣಕ್ಕಾಗಿ ಅಮ್ಮನಿಗೆ ಈ ಕಾಯಿಲೆ ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು? ಮಾತೃದೇವರ ಸೇವೆಗೆ ನನಗಿದೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ, ಆಶೀರ್ವಾದ ಮಾಡಿ. ಮಣಿಕಂಠ, ಮಣಿಕಂಠ. ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣ ನೀನು ದೇವಲೋಕಕ್ಕೆ ದಯವಾರಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿದೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ದೇವತೆಗಳಿಗುಂಟಾಗಿರುವ ರಾಕ್ಷಸ ಭೀತಿಯನ್ನು ತಪ್ಪಿಸ. ನಾರಾಯಣ. ಈಗ ನಾನು ನಿಮ್ಮನ್ನು ಬಂಧಿಸುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳನ್ನು ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ದುರ್ಗ ವಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂಗಳ ಪರ್ವತವನ್ನು ಗೆಳಗಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ತಡೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡಲು. ಯಾರದು ಮನೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ.
ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಸೊನ್ನೆ, ನೀನು ನನ್ನನ್ನು ಸಂಭಾಳಿಸಿದೆಯಾ? ಇಲ್ಲ ನೋಡು. ಮಣಿಕಂಠ, ಮಣಿಕಂಠ, ಈ ಮಾಯಾ ಬಂಧನದಿಂದ ಬೇಗ ನಮ್ಮನ್ನೆಲ್ಲ ರಕ್ಷಿಸು.
ಕೃಪೆಯಿಂದ ನನ್ನ ರಾಕ್ಷಸ ಜನ್ಮ ಹೋಯಿತು. ಕಾವಾಲ ಋಷಿಯ ಮಗಳಾಗಿ ಹುಟ್ಟಿ ಮಹಾ ತಪಸ್ಸಿಯ ಕೈ ಹಿಡಿದು ಅಜ್ಞಾನದಿಂದ ಪತಿಯೊಡನೆ ಕಾಮಾಸುರಳಾಗಿ ನಡೆದುಕೊಂಡು ಆತನ ತಪಸ್ಸಿಗೆ ಅಡ್ಡಿ ಮಾಡಿದ ಕಾರಣ ಶಾಪಗ್ರಸ್ತರಾಗಿ ರಾಕ್ಷಸ ಜನ್ಮವೆತ್ತಿದೆ. ಮಾಡಬಾರದ ಪಾಪಗಳನ್ನು ಮಾಡಿದೆ. ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು ಸ್ವಾಮಿ, ಮನ್ನಿಸು. ನೀನು ರಾಕ್ಷಸ ಜನ್ಮ ಪಡೆದ ಕಾರಣದಿಂದ ಹರಿಹರ ಪುತ್ರ ಜನಿಸಬೇಕಾಯಿತು. ಈ ಮಹಾಶಕ್ತಿಯ ಅವತಾರಕ್ಕೆ ಕಾರಣವೇ ನೀನು. ಈ ದೇವದೇವರ ದರ್ಶನದಿಂದ ನಿನ್ನ ಪಾಪಗಳೆಲ್ಲ ಬೆಂಕಿಗೆ ಸೋಕಿದ ಕರ್ಪೂರ ದಿಗಿರಿಯಂತೆ ಸುಟ್ಟು ಹೋದವು. ಹೌದು, ನೀನೀಗ ಪವಿತ್ರನಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆಲೆಸಿ ಮಾಳಿಗೆ ಪುರತ್ತಮ್ಮ ಎಂಬ ಹೆಸರಿನಿಂದ ಸಿದ್ಧರಾಗು. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸಿ ಅವರ ಕಷ್ಟಗಳನ್ನು ಪರಿಹರಿಸು. ಕೃತಾರ್ಥರಾದೆ. ಮಣಿಕಂಠ, ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡು ಬಂದ ನಿನ್ನ ಕೆಲಸ ಹಾಗೇ ಉಳಿದಿದೆ. ಈಗ ನಾನೇ ಹೇಗೆ ಹುಲಿಯಾಗ್ತೇನೆ. ಅರಮನೆಗೆ ಕರೆದುಕೊಂಡು ಹೋಗು. ನನಗೂ ನಿನ್ನ ಸೇವಾ ಭಾಗ್ಯ ದೊರೆತಂತಾಗಲಿ. ನಾರಾಯಣ ನಾರಾಯಣ. ಹರಿಹರ ಸುತ್ತನೆ ಅಯ್ಯಪ್ಪ, ಅನಾಥ ರಕ್ಷಕನೇ ಅಯ್ಯಪ್ಪ, ಆಪತ್ ಬಾಂಧವನೇ ಅಯ್ಯಪ್ಪ, ಆಶ್ರಿತ ವತ್ಸಲನೇ ಅಯ್ಯಪ್ಪ, ಸತ್ಯ ಸ್ವರೂಪನೇ ಅಯ್ಯಪ್ಪ, ಕರುಣಾ ಸಾಗರನೇ ಅಯ್ಯಪ್ಪ, ಅನ್ನದಾನ ಪ್ರಭುವೆ ಅಯ್ಯಪ್ಪ, ಶಾಂತಮೂರ್ತಿಯೇ ಅಯ್ಯಪ್ಪ, ದೀನರ ಬಂಧುವೆ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣಾ ಸಾಗರನೇ ಅಯ್ಯಪ್ಪ, ರಕ್ಷಿಸು ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪಗೈದೆ. ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೆ, ನನ್ನನ್ನು ಉದ್ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ತಂದೆ. ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನೀನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯವಾದ ತಂದೆ, ಧನ್ಯವಾದ. ಯಾವುದಾದರೂ ಕೆಟ್ಟ ಕಾಡು ಪ್ರಾಣಿಯ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸಕ್ಕೆ ಪರಿತಪಿಸುತ್ತಿದೆ ಪ್ರಭು. ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನೂ ಮಾಡಲಾರದು. ಆತ ತನ್ನ ಕಾರ್ಯದಲ್ಲಿ ಜಯಶೀಲನಾಗಿ ಬರುವ ನಮ್ಮ ಭರವಸೆ ನಮಗಿದೆ. ಪ್ರಭು, ಪ್ರಭು, ಮಹಾಪ್ರಭು, ನಮ್ಮ ರಾಜಕುಮಾರರು ಹುಲಿಯ ಮೇಲೆ ಅರಮನೆಗಳಿಗೆ ಬರ್ತಿದ್ದಾರೆ ಮಹಾಪ್ರಭು. ನೋಡಿಯಾ ದೇವಿ, ನಿನ್ನ ಪ್ರಾಣವನ್ನು ಕಾಪಾಡಲು ಆ ಮಹಾನುಭಾವ ಮಣಿಕಂಠ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹುಲಿಯನ್ನೇ ಕರೆತಂದಿರುವನು. ಮಣಿಕಂಠ,
ತಿನ್ನಿದ್ದೇನೆ. ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯ್ತು ಒಡೆಯ. ಚಿನ್ನದ ಹರಕ್ಕೆ ಆಸೆಪಟ್ಟು ಮಂತ್ರಿಗಳ ಮಾತನ್ನು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ನಿಜ ಪ್ರಭು, ನಿಜ. ರಾಜ್ಯದಾಸೆಗೆ ಬಲಿಯಾಗಿ ಮಹಾರಾಣಿಯವರ ಮನಸ್ಸನ್ನು ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಪಾಪಿ. ಬೇಕಾದ ಶಿಕ್ಷೆ ಕೊಡಿ, ಅನುಭವಿಸಲು ಸಿದ್ಧರಿದ್ದೇನೆ ಪ್ರಭು. ಮಣಿಕಂಠ, ನಾನು ನಿನ್ನ ತಾಯಿಯಲ್ಲ. ಕಂಡವರ ಮಾತು ಕೇಳಿ ನಿನ್ನನ್ನು ವಿಪತ್ತಿಗೆ ತಳ್ಳಿದ ರಾಕ್ಷಸಿ. ನೀನು ಸಾಧಾರಣ ಬಾಲಕನಲ್ಲ, ಧರೆಗಿಳಿದು ಬಂದ ಭಗವಂತ. ನನ್ನನ್ನು ಕ್ಷಮಿಸು, ಕೃಪೆ ಮಾಡು. ಆ ಹುಲಿಯನ್ನು ಕಾಡಿಗೆ ಕಳುಹಿಸಿಬಿಡು. ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಡೆದದ್ದೆಲ್ಲ ಕನಸೆಂದು ಭಾವಿಸಿ ಇವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಬಿಡಪ್ಪ. ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನೀವೆಲ್ಲರೂ ಸೇರಿ ನಿಮಗರಿವಿಲ್ಲದೆಯೇ ನನ್ನ ಕಾರ್ಯಕ್ಕೆ ಸಹಾಯ ಮಾಡಿದಿರಿ. ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗುರುಗಳೇ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ಅರಮನೆಯ ಪಂಜರದ ಗಿಳಿಯಾಗಲು ನನಗಿಷ್ಟವಿಲ್ಲ. ವೈರಾಗ್ಯವೇ ನನ್ನ ಸಿಂಹಾಸನ. ಈ ವಿಶ್ವವೇ ನನ್ನ ರಾಜ್ಯ. ಲೋಕೋದ್ಧಾರವೇ ನನ್ನ ಕರ್ತವ್ಯ. ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಏನಪ್ಪ ಇದೆಲ್ಲ? ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು. ಅವುಗಳನ್ನೆಲ್ಲ ನಿರಾಸೆಗೊಳಿಸಿ ಹೊರಟು ಹೋಗುವೆಯಾ ಮಗು? ಹೊರಟು ಹೋಗುವೆಯಾ? ಆಸೆಗೆ ಕೊನೆಯೇ ಇರುವುದಿಲ್ಲ ಅಪ್ಪಾಜಿ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆ ದುಃಖದ ಮೂಲ ಎನ್ನುತ್ತಾರೆ. ಅಷ್ಟು ಬೇಕು ಇಷ್ಟು ಬೇಕು ಎಂದು ಕೇಳುತ್ತಿಲ್ಲ ಕಂದ. ನೀನು ನಮ್ಮ ಜೊತೆಯಲ್ಲಿದ್ದರೆ ಅದೇ ನಮ್ಮ ಸೌಭಾಗ್ಯ. ಅಪ್ಪಾಜಿ, ಮಗುವಿಗಾಗಿ ಆಸೆ ಪಟ್ಟಿರಿ, ನಾನು ಸಿಕ್ಕಿದೆ. ಬಂದ ಕರ್ತವ್ಯ ಮುಗಿಸಿ ನಾನು ಹೋದ ಮೇಲೆ ನಿಮಗೆ ನಿರಾಶೆ ಆಗಬಾರದೆಂದೇ ನನ್ನ ತಮ್ಮ ಹುಟ್ಟಿದ್ದರು. ನೀವೇನೇ ಹೇಳಿದರು ಸರಿ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖದ ಮಡುವಿಗೆ ನೂಕಬೇಡ ಕಂದ. ಈ ಪ್ರಪಂಚದಲ್ಲಿರುವ ತನಕ ಒಂದಲ್ಲ ಒಂದು ರೀತಿಯ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತಿಳಿದವರು ಶಾಶ್ವತ ಸುಖವನ್ನು ಬಯಸುವುದು. ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆ ಆನಂದ ದೊರೆಯುವ ಬಗೆ ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ನಿನ್ನ ಪಾದ, ನನ್ನ ಪ್ರಾಣವೇ ನಿನ್ನ ಪರಿವಾರ, ನನ್ನ ಶರೀರ ನಿನ್ನ ಮನೆ, ನನ್ನ ನುಡಿಗಳೆಲ್ಲ ನಿನ್ನ ಗುಣಗಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಆರಾಧನೆ ಎಂಬ ಭಾವನೆಯಿಂದ ಬದುಕುತ್ತಾ ಹೋದರೆ ಆನಂದ ತಾನಾಗಿಯೇ ನಿಮ್ಮದಾಗುತ್ತದೆ. ಮಹದಾನಂದ. ಅಮ್ಮ, ದುಃಖಿಸಬೇಡ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ನಿನ್ನ ದರ್ಶನ ಭಾಗ್ಯ ಮತ್ತೆ ನಮಗಿಲ್ಲಬೇಕಂದ. ಯೋಚಿಸಬೇಡ ತಾಯಿ, ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು. ನನ್ನೊಡನೆ ಬನ್ನಿ. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀರುವುದು? ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ
ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮನದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ. ತಲೆ ಮೇಲೆ ನಿನ್ನ ಇರುವುದಿಯೂ ಇರಲು ಮನದಲ್ಲಿ ಆತ ತುಂಬಿರಲು. ಸ್ವಾಮಿ ಅಯ್ಯಪ್ಪ ಶರಣು ಎಂತದಿರಲು ಕಲ್ಲು ಮುಳ್ಳೆಲ್ಲ ಕಾಗೆ ಹೂಗಳು. ಏರಿ ಮೇಲೆಯಲ್ಲಿ ಕುಣಿಯುವನು ಎಲ್ಲ ಆನಂದದಿಂದ ಮಾಡದವರಿಲ್ಲ. ಸ್ವಾಮಿ ತಿಂದ ಕಟ್ಟೋ ಅಯ್ಯಪ್ಪ ತಿಂದ ಕಟ್ಟೋ, ಅಯ್ಯಪ್ಪ ತಿಂದ ಕಟ್ಟೋ ಸ್ವಾಮಿ ತಿಂದ ಕಟ್ಟೋ, ಸ್ವಾಮಿ ತಿಂದ ಕಟ್ಟೋ ಓಂ ಅಯ್ಯಪ್ಪ ತಿಂದ ಕಟ್ಟೋ, ಅಯ್ಯಪ್ಪ ತಿಂದ ಕಟ್ಟೋ ಸ್ವಾಮಿ ತಿಂದ ಕಟ್ಟೋ. ಎರಿ ಮೇಲಿಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಆಡವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ. ಕಂಡಾಗ ಅಲ್ಲ ನದಿಯನ್ನು ಕಂಡು ನೀರಲ್ಲಿಡಲು ಈ ಕಾಲಗಳನ್ನು ನೋವೆಲ್ಲ ಮರೆತು ಸಂತೋಷವೇನು ಶರಣೆಂಬ ಕೂಡೇ ಇಲ್ಲ ಬೇರೇನು. ಹರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇನು ಬದುಕಿರುವಾಗ ಆ ಬೆಟ್ಟವನ್ನು ಏರಿ ಹಿಡಿವಾಗ ಆ ಸುತ್ತಿನೇನು. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ತಂದೆ ಶರಣಂ ಅಯ್ಯಪ್ಪ. ಪಂಪೆಯಲ್ಲಿ ಸ್ನಾನ, ದೇವರ ಧ್ಯಾನ, ಪಂಪೆಯಲ್ಲಿ ಸ್ನಾನ, ದೇವರ ಧ್ಯಾನ, ನೀಗುವುದು ಎಲ್ಲ ಆಯಾಸವನ್ನ. ನದಿಯಲ್ಲಿ ಬಿಡುವ ಅಣತೆಗಳ ಸಾಲು ನೋಡುವುದೇ ಭಾಗ್ಯ ಕೇಳಾಡುತ್ತಿರಲು. ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ ಶಬರಿ ಪೀಠಕ್ಕೆ ನಮಿಸಿ ನಡೆಯುವುದೆಲ್ಲ. ಶರಂಗುತ್ತಿಯಾಲಿ ಅಂಬನ್ನು ಎಸೆದು ನಡೆಯುವುದು ಮುಂದೆ ಸ್ವಾಮಿಯ ನೆನೆದು. ಸ್ವಾಮಿ ಅಯ್ಯಪ್ಪ, ಸ್ವಾಮಿ
ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಕಡಲಲ್ಲಿ ಹಾಗೆ ಭಕ್ತಿಯುವ ಜನರು ಭಕ್ತಿಯೇ ಅಲ್ಲಿ ಎಲ್ಲರಾಗುತ್ತಿರು 18 ಮೆಟ್ಟಿಲ ಏರುತ್ತಲಿರಲು ಎಲ್ಲರೆದೆಯಲ್ಲಿ ಹರ್ಷದ ಹೊನಲು ತುಪ್ಪದ ಅಭಿಷೇಕ ಗಂಧದ ಅಭಿಷೇಕ ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ ಕೋಟಿ ಕಂಗಳಿಗೆ ಅದು ದೇವಲೋಕ ನಿಜವಾಗಿ ಅಂದೇ ಬದುಕಿತ್ತು ಸಾರ್ಥಕ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ವರ್ಷಕ್ಕೆ ಒಮ್ಮೆ ದೇವರಿಗೆ ಇರುವ ಕೊಡವೆಗಳು ಇರುವ ಪೆಟ್ಟಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ 100 ಜನ್ಮಗಳು ತಂದಿರುವ ಪುಣ್ಯ ಅಲಂಕಾರವೆಲ್ಲ ಮುಗಿದಾದ ಮೇಲೆ